ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಕ್ಯಾಪ್ಷನಲ್ಲಿ ಹೇಳಿದಾಗೆ ನನ್ನ ಫಸ್ಟ್ ಪ್ರೆಗ್ನೆನ್ಸಿನಲ್ಲಿ ನಾನು ಮಾಡಿದ ಕೆಲವು ಮಿಸ್ಟೇಕ್ಸಿಂದ ಒಂದು ಪ್ರಾಬ್ಲಮ್ ಆಯಿತು, ಒಂದು ಮೇಜರ್ ಪ್ರಾಬ್ಲಮ್ಮೇ ಆಯಿತು ಅಂತ ಹೇಳ್ಬೋದು. ಸೊ ಅದೇನು ಪ್ರಾಬ್ಲಮ್ ಆಯಿತು ಅಂತಂದರೆ, ಕೆಲವೊಂದು ಇನ್ಸಿಡೆಂಟ್ಸು ನಾನು ತುಂಬ ಡೀಪಾಗಿ ಥಿಂಕ್ ಮಾಡ್ತಾ ಹೀಗೆ ಆಗಿಬಿಡ್ತಲ್ಲ, ಹೀಗೆ ಮಾಡಿಬಿಟ್ರಲ್ಲ, ಹೀಗೆ ಅಂದ್ಬಿಟ್ರಲ್ಲ ಅನ್ನೋದನ್ನು ತುಂಬ ಒಂದು ಎಮೋಷ್ನಲ್ಲಾಗಿ ನಾನು ತೊಗೊಂಡ್ಬಿಟ್ಟು ಅದೇನಾಯಿತು ಮುಂದೆ ನನಗೆ ಹೊಡೆತ ಬೀಳ್ತು. ಅದು ಯಾವ ಥರ ಹೊಡೆತ ಬೀಳ್ತು ಅಂದರೆ, ರೈಟ್ ಆಫ್ಟರ್ ಮೈ ಡೆಲಿವರಿ, ನಂದು ಫಸ್ಟ್ ಪ್ರೆಗ್ನೆನ್ಸಿ ಡೆಲಿವರಿ ಆದಮೇಲೆ ಸೊ ಕೆಲವೊಂದು ಇನ್ಸಿಡೆಂಟ್ಸ್ ನಡೀತು. ಯಾವುದು ಅನ್ನೋದು ನಾನಿಲ್ಲಿ ಹೇಳೋಕ್ಕಾಗೋದಿಲ್ಲ. ಸೊ ಅದು ಗಂಡ ಹೆಂಡತಿ ಮಧ್ಯೆ ಆಗ್ಬೋದು, ಅಥವಾ ನಮ್ಮ ಸುತ್ತಮುತ್ತ ಫ್ಯಾಮಿಲಿ ಇಶ್ಯೂಸ್ ಆಗ್ಬೋದು. ಸೊ ಅದೆಲ್ಲ ಏನಾಗುತ್ತೆ, ಎಸ್ಪೆಷಲಿ ತುಂಬ ಎಮೋಷ್ನಲ್ ಆಗಿರೋರಿಗೆ ಹೊಡೆತ ಬೀಳುತ್ತೆ. ತುಂಬ ಈಸಿ ಗೋಯಿಂಗ್ ತೊಗೊಳ್ಳೋ ಅಂಥ ಹೆಣ್ಮಕ್ಳಿಗೆ ಅಷ್ಟು ಏನು ಎಫೆಕ್ಟ್ ಆಗಲ್ಲ. ಬಟ್ ತುಂಬಾ ಅಟ್ಯಾಚ್ಮೆಂಟ್ ಇರೋರಿಗೆ, ತುಂಬ ಪ್ರತಿಯೊಂದು ಎಮೋಷ್ನಲ್ಲಾಗಿ ಕನೆಕ್ಟ್ ಮಾಡುವಂಥವ್ರಿಗೆ ಏನಾಗುತ್ತೆ, ಕೆಲವೊಂದು ವಿಷಯಗಳು ತುಂಬಾ ಹರ್ಟ್ ಮಾಡುತ್ತೆ. ಕಾಮನ್ ಥಿಂಗ್ಸ್ ಲೈಕ್ ಪ್ರೆಗ್ನೆನ್ಸಿ, ಡೆಲಿವರಿ, ಸೊ ಪೋಸ್ಟ್ ಡೆಲಿವರಿ. ಸೊ ಈ ಒಂದು ಜರ್ನಿಯಲ್ಲಿ ನಿಮ್ಮದು ಡೆಲಿವರಿ ಆದ ತಕ್ಷಣ ಸಿಸರಿನ್ ಆಗಲಿ ನಾರ್ಮಲ್ ಆಗಲಿ, ಫಸ್ಟ್ ಫ್ಯಾಮಿಲಿ ಮೆಂಬರ್ಸು ಅಕ್ಸೆಪ್ಟ್ ಮಾಡ್ಕೊಳ್ಬೇಕು. ಯಾವುದೇ ಆಗಲಿ, ತನ್ನ ಮಗಳು ಅಥವಾ ತನ್ನ ಹೆಂಡತಿ ಅಥವಾ ತನ್ನ ಸೊಸೆ ಚೆನ್ನಾಗಿದ್ದಾಳಲ್ಲ, ಹೆಲ್ದಿ ಆಗಿದ್ದಾಳಲ್ಲ, ಮಗು ಚೆನ್ನಾಗಿದೆಯಲ್ಲ ಅನ್ನೋದು ಇಂಪಾರ್ಟೆಂಟೇ ಹೊರತು, ಎಷ್ಟೊಂದು ಪ್ರೆಗ್ನೆನ್ಸಿನಲ್ಲಿ ಏನೇನೋ ಆಗತ್ತೆ, ಕಾಂಪ್ಲಿಕೇಶನ್ಸ್ ಆಗಿ ಮಗು ಇಲ್ಲ ಹೋಗ್ಬೋದು, ಅಥವಾ ತಾಯಿಗೇನೋ ಪ್ರಾಬ್ಲಮ್ ಬರುತ್ತೆ. ಸೊ ಅಂಥದ್ರಲ್ಲಿ ಇಬ್ಬರೂ ಚೆನ್ನಾಗಿದ್ದರೆ ಅದೇ ಒಂದು ದೊಡ್ಡ ಸಕ್ಸಸ್ ಅದು ಅಲ್ವಾ. ಸೊ ಅಂಥದ್ದು ಡೆಲಿವರಿ ಆದ ತಕ್ಷಣ ನಿಮ್ಗೆ ಸಿಸರಿನ್ ಆಗೋಯ್ತಲ್ಲ, ನಿಮಗೆ ನಾರ್ಮಲ್ ಆಗಲಿಲ್ಲ ಡೆಲಿವರಿ, ಆ ಥರ ಒಂದು ಚಿಕ್ಕ ಚಿಕ್ಕ ವಿಷಯಗಳನ್ನ ದೊಡ್ಡದಾಗಿ ಮಾಡ್ತಾ ಇರ್ತಾರೆ ಸುತ್ತಮುತ್ತ ಇರೋ ಜನ. ಸೊ ನೀವಾಗ ಅದನ್ನು ತುಂಬ ಪಾಸಿಟಿವ್ ಆಗಿ ತೊಗೋಬೇಕು. ಏಕೆಂದರೆ ಮುಂಚೆನೇ ಮೆಂಟಲಿ ನೀವು ಈ ಎಲ್ಲ ಒಂದು ವಾತಾವರಣಕ್ಕೆ ಅಡ್ಜಸ್ಟ್ ಆಗೋ ಥರ, ಈ ಥರ ಜನ ಈ ಥರನೇ ಮಾತಾಡ್ತಾರೆ ಅನ್ನೋದನ್ನು ಫಿಕ್ಸ್ ಮಾಡಿಕೊಂಡಿದ್ರೆ ಮೈಂಡಲ್ಲಿ, ಖಂಡಿತ ಈ ಥರದ್ದೆಲ್ಲ ಪ್ರಾಬ್ಲಮ್ಮನ್ನು ನೀವು ಧೈರ್ಯವಾಗಿ ಫೇಸ್ ಮಾಡ್ಬೋದು. ಬಟ್ ಆ ಟೈಮಲ್ಲಿ ಫಸ್ಟ್ ಪ್ರೆಗ್ನೆನ್ಸಿ ಆಗಿರೋದ್ರಿಂದ ನಾನು ಮುಂಚೆ ತುಂಬ ಎಮೋಷ್ನಲ್ ಆಗಿದ್ದೆ, ಎಮೋಷ್ನಲಿ ಕನೆಕ್ಟ್ ಆಗಿಬಿಡ್ತಾ ಇದ್ದೆ. ಯಾರೋ ಮೂರನೇ ವ್ಯಕ್ತಿ ಅಂತಾಗ ಬೇಜಾರಾಗಲ್ಲ, ಬಟ್ ನಮಗೆ ಗೊತ್ತಿರೋ ಅಂಥವ್ರೆ, ನಮ್ಮ ಸುತ್ತಮುತ್ತ ಇರೋರೇ ಆ ಥರ ಎಲ್ಲ ಹೇಳಿದಾಗ ತುಂಬಾ ನೋವಾಗುತ್ತೆ ಅಲ್ವಾ. ಸೊ ಅಷ್ಟೇ ಅಲ್ಲ, ಅದಾದಮೇಲೆ ಅಯ್ಯೋ ನೋವು ಕೊಡೋಕ್ಕಾಗಲಿಲ್ವಾ ಡೆಲಿವರಿಲಿ, ಇನ್ನು ಸ್ವಲ್ಪ ನೋವು ಕೊಟ್ಟಿದ್ರೆ ನಾರ್ಮಲ್ ಆಗ್ತಾ ಇತ್ತೇನೋ. ಆ ನೋವು ಕೊಡೋದು ಹೆಂಗಿರುತ್ತೆ ಅನ್ನೋದು ಯಾರು ಪ್ರೆಗ್ನೆಂಟ್ ಆಗಿರ್ತಾರೆ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಆಲ್ಮೋಸ್ಟ್ ಎಲ್ಲ ಲೇಡೀಸ್ಗೂ ಕೂಡ ಅದು ಒಂದು ಎಕ್ಸ್ಪೀರಿಯೆನ್ಸು. ಎಲ್ಲರಿಗೂ ಅದು ಬ್ರೀತಿಂಗ್ ಟೆಕ್ನಿಕ್ಸ್ ಬರಲ್ಲ. ಸೊ ಎಸ್ಪೆಷಲಿ ಫಸ್ಟ್ ಟೈಮ್ ಅನ್ನೋದು ಎಲ್ರಿಗೂ ಗೊತ್ತಿರಲ್ಲ. ಹೀಗೆ ಬ್ರೀತ್ ಮಾಡಬೇಕು, ಹೀಗೆ ನೋವು ಕೊಡಬೇಕು ಅನ್ನೋದು ಯಾರಿಗೆ ಗೊತ್ತಿರುತ್ತೆ. ಸೊ ಹೀಗೆ ಚುಚ್ಚಿ ಮಾತಾಡೋವಂಥದ್ದು, ನಿಮಗೆ ನೋವು ಬರ್ಸೋ ಥರ ಮಾತಾಡೋವಂಥದ್ದು, ನೀವು ಈ ಥರ ಟಾರ್ಗೆಟ್ ಮಾಡಿ ಕೆಲವರು ಮಾತಾಡ್ತಾ ಇರ್ತಾರೆ. ಸೊ ಅವ್ರಿಗೆ, ಆ ಹೆಣ್ಣಿಗೆ ಎಷ್ಟು ನೋವಾಗತ್ತೆ, ಎಷ್ಟು ಸಂಕಟ ಆಗ್ಬೋದು ಅನ್ನೋದನ್ನು ಮಾತ್ರ ಯಾರೂ ಯೋಚನೆ ಮಾಡೋದಿಲ್ಲ. ಪ್ರಾಬ್ಲಮ್ ಆಯಿತು ಅಂದೆ, ಬಟ್ ಏನು ಪ್ರಾಬ್ಲಮ್ ಆಯಿತು ಅಂತ ಹೇಳಿಲ್ಲ ಅಲ್ವಾ. ಅದೇನು ಪ್ರಾಬ್ಲಮ್ಮು ಅಂದರೆ, ನಾನು ಈ ಥರ ಕೆಲವೊಂದಿಷ್ಟು ಜನಗಳು ಹೇಳಿರೋ ಅಂಥ ಮಾತುಗಳನ್ನ ತುಂಬ ಫೀಲ್ ಆಗಿಬಿಟ್ಟು, ತುಂಬ ಎಮೋಷ್ನಲಿ ಕನೆಕ್ಟ್ ಮಾಡಿಕೊಂಡು, ಹೀಗೆ ಅಂದ್ಬಿಟ್ರಲ್ಲ, ಹೀಗೆ ಮಾತಾಡಿಬಿಟ್ರಲ್ಲ, ಹೀಗೆ ಹರ್ಟ್ ಮಾಡಿಬಿಟ್ರಲ್ಲ ಅನ್ನೋದನ್ನು ಒಂಥರ ಮನಸ್ಸಿಗೆ ತೊಗೊಂಡು ಅದೇನಾಗ್ಬಿಡ್ತು, ನನ್ನ ಮಗನಿಗೆ ಹಾಲಿಲ್ದಂಗೆ ಆಯಿತು. ಫಸ್ಟ್ ಪ್ರೆಗ್ನೆನ್ಸಿನಲ್ಲೇ ಆ ಥರ ಆದಾಗ ಒಂಥರ ಕಷ್ಟಪಟ್ಟು ಕಟ್ಟಿರೋ ಗೋಡೆ ಹೊಡೆದೋದಂಗೆ ಆಗತ್ತೆ ಅಲ್ವಾ. ಸೊ ಅದೇನಾಯಿತು, ಸಿಸರಿನ್ ಆದಾಗ ಯೂಶ್ವಲಿ ಕೆಲವೊಬ್ಬ ಹೆಣ್ಣು ಮಕ್ಕಳಿಗೆ ನಿಧಾನವಾಗಿ ಹಾಲು ಬರುತ್ತೆ. ಒಂದು 15 ದಿವಸ ತೊಗೋಬೋದು, 20 ದಿವಸ ತೊಗೋಬೋದು, ಸ್ವಲ್ಪ ಕ್ವಾಂಟಿಟಿನಲ್ಲಿ ಬರ್ತಾ ಇರುತ್ತೆ. ನಂಗೆ ಗೊತ್ತಿದ್ದಂಗೆ ಆ ಟೈಮಲ್ಲಿ ನನಗೇನು ಅದ್ರ ಬಗ್ಗೆ ನಾಲೆಡ್ಜ್ ಇರಲ್ಲ. ಏಕೆಂದರೆ
ಪ್ರೆಗ್ನೆನ್ಸಿ ಟೈಮಲ್ಲಾಗಲಿ ಡೆಲಿವರಿ ಟೈಮಲ್ಲಾಗಲಿ ಸಾಕಷ್ಟು ಜನ ಸಾಕಷ್ಟು ಥರ ಸಜೆಷನ್ಸ್ ಕೊಡೋಕೆ ಬರ್ತಾರೆ. ಯಾವ ಸಜೆಷನ್ಸ್ ತೊಗೋಬೇಕು, ಯಾವ ಸಜೆಷನ್ಸ್ ತೊಗೋಬಾರ್ದು, ಏನು ಮಾಡಬೇಕು, ಏನು ಮಾಡಬಾರ್ದು, ಏನು ಮಾಡಿದ್ರೆ ಒಳ್ಳೆಯದು, ಏನು ಮಾಡಿದ್ರೆ ಒಳ್ಳೆಯದಲ್ಲ ಅನ್ನೋದು ಸಾಕಷ್ಟು ಕನ್ಫ್ಯೂಷನ್ಸ್ ಆಗಿರುತ್ತೆ. ಸೊ ಅದೇ ಥರ ನನಗೆ ಪೋಸ್ಟ್ ಡೆಲಿವರಿನಲ್ಲಿ ಈ ಥರ ಎಲ್ಲ ಚುಚ್ಚು ಮಾತುಗಳನ್ನು ಕೇಳಿದಾಗ ಏನಾಗುತ್ತೆ, ಅದನ್ನು ನಾನು ತುಂಬ ಎಮೋಷ್ನಲ್ ಇದ್ದಿದ್ದರಿಂದ ಮನಸ್ಸಿಗೆ ಹಚ್ಕೊಂಡ್ಬಿಟ್ಟು ಅದೇನಾಯಿತು, ಹೋಗ್ತಾ 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 ಅದಾದಮೇಲೂ ಕೂಡ ಮನೇಲಿ ಒಂದು ಇನ್ಸಿಡೆಂಟ್ಸ್ ನಡೀತು. ಅದು ಏನು ಅಂತ ಹೇಳೋಕ್ಕಾಗಲ್ಲ, ಬಟ್ ಫ್ಯಾಮಿಲಿ ಇಶ್ಯೂಸ್ ಅಂತ ಅಂದ್ಕೊಳ್ಳಿ. ಸೊ ಹೀಗೆ ಅದನ್ನು ಕೂಡ ತುಂಬ ಡೀಪಾಗಿ ಮನಸ್ಸಿಗೆ ತೊಗೊಂಡು ಅದೇನಾಯಿತು, ತುಂಬಾ ಬೇಜಾರಾಗಿ ಮೊದಲೇ ಆಲ್ರೆಡಿ ನಾವು ಆ ಟೈಮಲ್ಲಿ ನಮಗೊಂದು 3-4 ಮಂತ್ಸ್ ಹೀಲಿಂಗ್ ಟೈಮೇ ಬೇಕಾಗುತ್ತೆ. ಅಯ್ಯೋ ಮಲ್ಕೊಂಡೇ ಇರ್ತೀಯ, ಅಯ್ಯೋ ನೀನೇನು ಕೆಲಸನೇ ಮಾಡಲ್ಲ, ಹಿಂಗೆ ಇದ್ದರೆ ನೀನು ಯಾವಾಗ ಹೀಲ್ ಆಗೋದು, ಹಿಂಗೆ ಇದ್ದರೆ ನೀನು ಯಾವಾಗ ಓಡಾಡೋದು. ಸೀಸರಿನ್ ಆಗಿರೋರಿಗೆ ತುಂಬಾ ಟೈಮ್ ತೊಗೊಳತ್ತೆ. ಅದು ಅವ್ರ ಬಾಡಿ ಮೇಲೆ ಡಿಪೆಂಡು. ಅವ್ರು ಮುಂಚೆಯಿಂದ ಹೀಗೆಲ್ಲ ಮೇಂಟೈನ್ ಮಾಡ್ಕೊಂಬಂದಿರ್ತಾರೆ. ಕೆಲವರು ಫಿಟ್ನೆಸ್ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ, ಅವ್ರ ಬಾಡಿ ತುಂಬ ಬೇಗ ಹೀಲ್ ಆಗುತ್ತೆ. ಸೊ ಬಟ್ ಅದು ಎಲ್ಲ ಹೆಣ್ಮಕ್ಳದು ಬಾಡಿ ಒಂದೇ ಥರ ಇರೋದಿಲ್ಲ ಅಲ್ಲ, ಅದು ಕೆಲವೊಬ್ಬರಿಗೆ ಅರ್ಥ ಆಗಲ್ಲ, ಅರ್ಥ ಮಾಡ್ಕೊಳ್ಳೋದಕ್ಕೂ ಆಗೋದಿಲ್ಲ. ಸೊ ಈ ಥರ ಇದ್ದಾಗ ಏನಾಯಿತು, ಕೆಲವೊಂದು ಮಾತುಗಳು ತುಂಬ ಮನಸ್ಸಿಗೆ ತಗೊಂಡು ಅದೇನಾಯಿತು, ಅಲ್ಪ ಸ್ವಲ್ಪ ಬರ್ತಾ ಇರ್ತಕ್ಕಂಥ ಹಾಲು ಕೂಡ ನಿಂತುಬಿಡ್ತು. ಸೊ ನಾನು ಎಷ್ಟಾರೇ ಬರಲಿ, ಎಷ್ಟು ಬಂದರೆ ಅಷ್ಟು ಮಗನಿಗೆ ಕುಡಿಸೋಣ ಅಂತಂದು ಆಲ್ಮೋಸ್ಟ್ ಒಂದು 9 ತಿಂಗಳು ವರ್ಷ ತನಕ ಕಂಟಿನ್ಯೂ ಮಾಡ್ತಾ ಹೋದೆ. ಬಟ್ ಸ್ಯಾಡ್ಲಿ ಏನು ಅಂದರೆ, ಒಂದು 3-4 ತಿಂಗಳಿಂದ ನಾನು ಹಸುವಿನ ಹಾಲು ಮೇಲೆ ಡಿಪೆಂಡ್ ಆಗಬೇಕಾಯ್ತು. ನನಗೂ ಯಾರೋ ಸಜೆಸ್ಟ್ ಮಾಡಿದ್ರು, ಹೀಗೆ ಆದರೆ ಮಗು ತುಂಬ ಚೆನ್ನಾಗಿದ್ದ ನನ್ನ ಮಗ, 3 ಪಾಯಿಂಟ್ ಸಮಥಿಂಗ್ kg ಇದ್ದಿದ್ದು ಅವನು ಹುಟ್ಟಿದಾಗ. ಬಟ್ ಏನಾಯಿತು, ಬರ್ತಾ ಬರ್ತಾ ತುಂಬ ವೀಕ್ ಆಗ್ತಾಯಿದ್ದ. ಪಾಪ ಮಕ್ಕಳಿಗೆ ಫಸ್ಟ್ ಮಂತಿಂದ 6 ತಿಂಗಳವರೆಗೂ ತಾಯಿ ಎದೆ ಹಾಲೇ ಕುಡಿಸ್ಬೇಕು ಅಂತ ಹೇಳ್ತಾರೆ ಡಾಕ್ಟ್ರು. ಸೊ ಆ ಹಾಲೇ ಇಲ್ಲ ಅಂದಾಗ ಆ ಮಗು ಬೆಳವಣಿಗೆ ಆದರೂ ಹೇಗಾಗತ್ತೆ ಅಲ್ವಾ. ತಾಯಿ ಮನಸ್ಸು, ತಾಯಿ ಯೋಚನೆ ಮಾಡೋ ಯೋಚನೆಗಳಾಗಿರ್ಬೋದು, ಸುತ್ತಮುತ್ತಲಿನ ವಾತಾವರಣ ಆಗಿರ್ಬೋದು, ಅದೆಲ್ಲದೂ ಕೂಡ ಮ್ಯಾಟ್ರ್ ಆಗುತ್ತೆ. ಸ್ಯಾಡ್ಲಿ ಎಷ್ಟೊಂದು ಜನಕ್ಕೆ ಅದು ಅರ್ಥ ಆಗೋದಿಲ್ಲ. ಆ ತಾಯಿಗೆ ಅದೆಷ್ಟು ಎಫೆಕ್ಟ್ ಆಗುತ್ತೆ. ಪ್ರೆಗ್ನೆನ್ಸಿ ಟೈಮಲ್ಲಿ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ನೋಡ್ಕೊತಾರೆ. ನಿಂಗೇನು ಬೇಕು, ಏನು ಮಾಡಿಡಲಿ, ಏನು ಇಷ್ಟ, ಅದು ಇದು ಅಂತಂದು ತುಂಬ ಚೆನ್ನಾಗಿ ನೋಡ್ಕೊಳ್ಳೋದು ಎಲ್ಲ ಮಾಡ್ತಾರೆ. ಬಟ್ ಅದೇ ಪೋಸ್ಟ್ ಡೆಲಿವರಿನಲ್ಲಿ ಮಾಡೋದಿಲ್ಲ. ಯಾಕೆ ಮಾಡೋದಿಲ್ಲ ಅನ್ನೋದು ಗೊತ್ತಿಲ್ಲ. ಇಷ್ಟೊಂದು ಹೆಣ್ಮಕ್ಳು ಪೋಸ್ಟ್ ಡೆಲಿವರಿನಲ್ಲಿ ಡಿಪ್ರೆಷನ್ಗೆ ಹೋಗ್ತಾರೆ. ಸೊ ಅದು ಎಷ್ಟೊಂದು ಗಂಡಸರಿಗೆ ಗೊತ್ತೋ ಇಲ್ವೋ ಗೊತ್ತಿಲ್ಲ. ಇತ್ತೀಚೆಗೆ ಕೆಲವೊಂದು ಬದಲಾವಣೆಗಳಾಗ್ತಾ ಇದ್ದಾವೆ, ಕೆಲವರು ಅರ್ಥ ಮಾಡ್ಕೊತಾರೆ, ಬಟ್ ಎಲ್ರಿಗೂ ಅರ್ಥ ಆಗ್ತಾ ಇಲ್ಲ. ಆ ಡಿಪ್ರೆಷನ್ ಅನ್ನೋದು ನೋಡಿ, ಕಂಟಿನ್ಯೂಸ್ ಆಗಿ ಒಂದು ಸಿಸರಿನ್ ಆಗಲಿ ನಾರ್ಮಲ್ ಆಗಲಿ ಹೀಲಿಂಗ್ ಪವರ್ ಬೇಕು, ಬಾಡಿ ಹೀಲ್ ಆಗಬೇಕು. ಅದ್ರ ಜೊತೆಯಲ್ಲಿ ಮುಂಚೆ ಪ್ರೆಗ್ನೆನ್ಸಿ ಇದ್ದಾಗ ಆಗ್ತಾ ಅಷ್ಟು ಅಫೆಕ್ಟ್ ಆಗಲ್ಲ. ಪ್ರೆಗ್ನೆನ್ಸಿನಲ್ಲಿ ನಾರ್ಮಲ್ ಆಗೇ ಇರುತ್ತೆ. ಮಲ್ಗೋಕ್ಕಾಗಲಿ, ನಿದ್ದೆ ಆಗಲಿ, ಊಟ ಆಗಲಿ ಏನೋ ಸ್ವಲ್ಪ ಚೆನ್ನಾಗಿರುತ್ತೆ. ಅದರಲ್ಲೂ ಕೆಲವರಿಗೆಲ್ಲ ವಾಮಿಟ್ಸ್ ಅಂತೆ ಅದು ಇದು ಆಗ್ತಾ ಇರುತ್ತೆ, ಕಾಂಪ್ಲಿಕೇಶನ್ಸು ಇರುತ್ತೆ. ಬಟ್ ಕೆಲವ್ರಿಗೆ ಕಾಂಪ್ಲಿಕೇಶನ್ಸ್ ಇಲ್ಲದೆ ಇರೋರಿಗೆ ಹೋಲ್ ಪ್ರೆಗ್ನೆನ್ಸಿ ತುಂಬ ಚೆನ್ನಾಗಿರತ್ತೆ. ಬಟ್ ಡೆಲಿವರಿ ಆದಮೇಲೆ ಅವರಿಗೆ ಪ್ರೆಗ್ನೆನ್ಸಿ 9 ತಿಂಗಳಿನಲ್ಲಿ ಏನಿರುತ್ತೆ ಆ ನಿದ್ದೆ ಸಿಗೋದಿಲ್ಲ. ಮಗು ಬಂದಮೇಲೆ ಮಗುಗೆ ಟೈಮ್ ಕೊಡಬೇಕಾಗತ್ತೆ, ಮಗು ಮಲ್ಕೊಂಡ್ಮೇಲೆ ಆಕೆ ಮಲ್ಕೋಬೇಕಾಗತ್ತೆ. ಸೊ ಎಷ್ಟೊಂದು ಒಂಥರ ಸ್ಯಾಕ್ರಿಫೈಸಸ್ಗಳು ಲಿಸ್ಟ್ ದೊಡ್ಡದೇ ಆಗ್ತಾ ಹೋಗುತ್ತೆ ಅಲ್ವಾ. ಸರಿಯಾಗಿ ಊಟ ಮಾಡೋಕ್ಕಿರೋದಿಲ್ಲ, ಸರಿಯಾಗಿ ನಿದ್ದೆ ಮಾಡೋದಕ್ಕಿರೋದಿಲ್ಲ, ಸರಿಯಾಗಿ ಸೆಲ್ಫ್ ಕೇರ್ ತೊಗೊಳೋದಕ್ಕಿರೋದಿಲ್ಲ. ಸೊ ಒಂದು ಡೆಡಿಕೇಶನ್ ಒಂದು 6 ತಿಂಗಳಿಂದ 1 ವರ್ಷದ ತನಕ ಆ ಮಗುಗೆ ಕೊಡಬೇಕಾಗತ್ತೆ. ಸೊ ಆ ಟೈಮಲ್ಲಿ ಆ ತಾಯಿಗೆ ಸಪೋರ್ಟ್ ಮಾಡೋವಂಥವ್ರು ಯಾರು? ಆ ತಾಯಿಗೆ ಸುತ್ತಮುತ್ತ ವಾತಾವರಣನ ಒಳ್ಳೆ ರೀತಿಯಲ್ಲಿ ಕಲ್ಪಿಸ್ಕೊಡೋದಾಗಲಿ ಅಥವಾ ಒಳ್ಳೆ ಥರ ಸಪೋರ್ಟ್ ಮಾಡೋದಾಗಲಿ ಮನೆಯವ್ರು ಮಾಡಬೇಕು. ಗಂಡ ಆಗಿರ್ಬೋದು, ಮೇನ್ ಗಂಡ. ಅದ್ರ ಜೊತೆಯಲ್ಲಿ ತಂದೆ ತಾಯಿ, ಅತ್ತೆ ಮಾವ ಯಾರಿರ್ತಾರೋ ಅವರು ಎಷ್ಟು ಅವ್ರು ಸಪೋರ್ಟ್ ಕೊಡ್ತಾರೆ, ಎಷ್ಟು ಅವರು ಆಕೆನ ಮಗುನ ಚೆನ್ನಾಗಿ ನೋಡ್ಕೊಳ್ತಾರೆ, ಅದ್ರ ಮೇಲೆ ಆಕೆ ಹಾಲು ಕೂಡ
ಜಾಸ್ತಿ ಉತ್ಪತ್ತಿ ಆಗತ್ತೆ. ಅದು ಸಾಕಷ್ಟು ಜನಕ್ಕೂ ಗೊತ್ತು. ಇದೇನು ನಾನು ಹೊಸದಾಗಿ ಹೇಳ್ತಾ ಇರೋದಲ್ಲ, ಬಟ್ ನನ್ನ ಲೈಫಲ್ಲಿ ಆಗಿರೋ ಎಕ್ಸ್ಪೀರಿಯೆನ್ಸ್ ನಿಮ್ಗೆ ಆಗಬಾರ್ದು, ನೀವು ಮಾಡ್ಕೋಬೇಡಿ ಅನ್ನೋ ಕಾರಣಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇರೋದಷ್ಟೇ. ಸೊ ಆ ಥರ ಎಡವಟ್ಟುಗಳನ್ನ ನೀವು ಮಾಡ್ಕೋಬೇಡಿ. ಏಕೆಂದರೆ ಜನ ನಾವು ಸರಿಯಾಗಿದ್ದರೂ ಏನಾದರೂ ಅಂತ ಇರ್ತಾರೆ, ಸರಿಯಾಗಿ ಇಲ್ಲದೇ ಇದ್ರೂ ಅಂತ ಇರ್ತಾರೆ, ಸರಿಯಾಗಿ ಮಾಡಿದ್ರು ಅಂತಾರೆ, ಸರಿಯಾಗಿ ಮಾಡದೇ ಇದ್ದರೂ ಅಂತ ಇರ್ತಾರೆ. ಸೊ ಈ ಥರ ಜನ ಮಾತುಗಳಿಗೆ ತಲೆ ಕೆಡಿಸ್ಕೊಳ್ತಾ ನಿಮ್ಮ ಲೈಫನ್ನು, ನಿಮ್ಮ ಒಂದು ಪ್ರೀಷಿಯಸ್ ಏನು ಹೇಳ್ತಾರೆ, ಆ ಬೇಬಿ ಬರೋವಂಥದ್ದನ್ನೇ ಒಂದು ಪ್ರೀಷಿಯಸ್ ಗಿಫ್ಟ್ ನಮಗೆ. ಬೇಬಿ ಬಂದಮೇಲೆ ಈ ಥರ ಚಿಕ್ಕ ಪುಟ್ಟ ವಿಷಯಗಳಿಗೆಲ್ಲ ತಲೆ ಕೆಡಿಸ್ಕೊಂಡು, ಅವ್ರ ಮಾತುಗಳಿಗೆ ಎಲ್ಲ ತಲೆ ಕೆಡಿಸ್ಕೊಂಡು ನಿಮ್ಮ ಆರೋಗ್ಯನ, ನಿಮ್ಮ ಮಗುವಿನ ಆರೋಗ್ಯನ ಹಾಳು ಮಾಡಬೇಡಿ. ಸೊ ಇದನ್ನೇ ನಾನು ಈ ವಿಡಿಯೋ ಮುಖಾಂತರ ನಿಮ್ಮೆಲ್ಲರಿಗೂ ಹೇಳಕ್ಕೆ ಬಂದಿದ್ದು. ಗಂಡಸರಿಗೆ ನಾನು ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಪ್ರೆಗ್ನೆನ್ಸಿನಲ್ಲಿ ನಿಮ್ಮ ವೈಫನ್ನು ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀರಾ, ಎಷ್ಟು ಕೇರ್ ಮಾಡ್ತೀರಾ, ಅದು ಪ್ರೆಗ್ನೆನ್ಸಿ ಆದಮೇಲೆ ಅಂದರೆ ಡೆಲಿವರಿ ಆದ ನಂತರ ಕೂಡ ಅಷ್ಟೇ ಕೇರು ಇದ್ದರೆ, ನೀವೆಷ್ಟು ಆಕೆಗೆ ಸಮಾಧಾನ ಪಡಿಸ್ತೀರಾ ಅಥವಾ ಸಮಾಧಾನ ಕೊಡ್ತೀರಾ, ಸಮಾಧಾನವಾಗಿ ಮಾತಾಡ್ತೀರಾ, ಎಷ್ಟು ಖುಷಿಯಿಂದ ಇರ್ತಿರೋ ಅವಳ ಜೊತೆಯಲ್ಲಿ, ಎಷ್ಟು ಸಪೋರ್ಟ್ ಮಾಡ್ತಿರೋ ಅಷ್ಟು ಚೆನ್ನಾಗಿ ಅವಳು, ಯಾರ ಒಂದು ಸಪೋರ್ಟ್ ಇಲ್ಲ ಅಂದರೂ ಕನಿಷ್ಠ ಗಂಡನ ಸಪೋರ್ಟ್ ಅಂತೂ ಆಕೆಗೆ ತುಂಬಾ ಮುಖ್ಯ ಆಗಿರುತ್ತೆ ಆ ಟೈಮಲ್ಲಿ. ಪ್ರೆಗ್ನೆನ್ಸಿನಲ್ಲಾಗಿರ್ಬೋದು, ಪೋಸ್ಟ್ ಪ್ರೆಗ್ನೆನ್ಸಿನಲ್ಲಾದರೂ ಆಗಿರ್ಬೋದು. ಏಕೆಂದರೆ ಗಂಡನೇ ಆಕೆನ ಅರ್ಥ ಮಾಡ್ಕೊಳ್ದೇ ಇದ್ದರೆ ಬೇರೆ ಇನ್ಯಾರು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಅಲ್ವಾ? ತವ್ರ ಮನೇಲಿ ಕೆಲವರು ಗಂಡಂದರು ಇರೋದಕ್ಕೆ ಇಷ್ಟಪಡಲ್ಲ, ಬೇಗ ಬಂದ್ಬಿಡು ನಮ್ಮ ಮನೆಯಲ್ಲಿ ಅಂತ ಇದು ಮಾಡೋದು. ಎಲ್ಲರೂ ಹಂಗೆ ಮಾಡಲ್ಲ, ಬಟ್ ಕೆಲವರು ಹಾಗೆ ಹೀಗೆ ಅಂದ್ಕೊಂಡು, ಏಕೆಂದರೆ ಆಕೆ ಎಲ್ಲಿ ಬಯಸ್ತಾಳೆ, ಎಲ್ಲಿ ಇರೋಕ್ಕೆ ಬಯಸ್ತಾಳೆ, ಎಲ್ಲಿ ಆಕೆಗೆ ಸಮಾಧಾನ ಇರುತ್ತೆ ಅಲ್ಲಿ ಇರೋದಕ್ಕೆ ಬಿಟ್ಬಿಡಿ. ಸೊ ದಟ್ ಈಸ್ ಅ ಮೋಸ್ಟ್ ಕ್ರೂಷಿಯಲ್ ಪಾರ್ಟ್ ಪೋಸ್ಟ್ ಡೆಲಿವರಿ ಅನ್ನೋದು. ಎಷ್ಟೊಂದು ಜನ ಹೆಣ್ಮಕ್ಳಿಗೆ ಆ ಪೀರಿಯಡಲ್ಲಿ ಡಿಪ್ರೆಷನ್ಗೆ ಹೋಗ್ತಾರೆ, ಅವರಿಗೆ ಮಗು ನೋಡ್ಕೊಳಕ್ಕಾಗಲ್ಲ, ಆ ಒಂದು ನಿದ್ದೆಯಿಂದ, ಆ ಒಂದು ಆಪ್ರೇಷನ್ ಆದಮೇಲೆ ಆ ಹೀಲಿಂಗ್ ಬಾಡಿ ಅವ್ರಿಗೆ ಒಂದು ಇದನ್ನು ತಡ್ಕೊಳಕ್ಕಾಗ್ತಾರೆ. ಅದ್ರ ಜೊತೆಯಲ್ಲಿ ಮನೆಯಲ್ಲಿ ಈ ಥರ ಏನಾದರೂ ಒಂದು ನೋವಿನ ವಾತಾವರಣ ಅಥವಾ ಈ ಥರ ಎಲ್ಲ ವಾತಾವರಣಗಳ ಸೃಷ್ಟಿ ಆಯಿತು ಅಂತಂದರೆ ಇನ್ನೂ ಜಾಸ್ತಿ ಹೆಕ್ಟಿಕ್ ಆಗುತ್ತೆ. ಆ ಮಗುನ ಒಳ್ಳೆ ವಾತಾವರಣದಲ್ಲಿ ಬೆಳೆಸಿದ್ರೆ ಆ ಮಗು ಕೂಡ ಚೆನ್ನಾಗೆ ಬೆಳೆಯುತ್ತೆ. ಮಗು ಹಾಲು ಕುಡಿಸುವಾಗ ಆಕೆ ಯೋಚನೆ ಮಾಡ್ತಕ್ಕಂಥ ಪ್ರತಿಯೊಂದು ಪಾಸಿಟಿವ್ನೆಸ್ಸು ಆ ಮಗುಗೆ ಹೋಗುತ್ತೆ. ಸೊ ಇದೆಲ್ಲ ನೀವು ನೋಡಿದ್ದೀರಾ, ನಾನೇನು ಹೊಸದಾಗಿ ಹೇಳ್ತಾ ಇರೋದಲ್ಲ, ಹೊಸದಾಗಿ ನೀವು ಏನು ಕೇಳ್ತಾ ಇರೋವಂಥದ್ದಲ್ಲ. ಸೊ ಹಾಗಾಗಿ ನಿಮ್ಮ ಒಂದು ಸಪೋರ್ಟು ತುಂಬಾ ಮುಖ್ಯ. ಪೋಸ್ಟ್ ಡೆಲಿವರಿನಲ್ಲಿ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ. ಇನ್ನೂ ಜಾಸ್ತಿ ಕೇರ್ ಮಾಡಬೇಕಾಗಿರೋದು ಪ್ರೆಗ್ನೆನ್ಸಿನಲ್ಲಿಗಿಂತ ಪೋಸ್ಟ್ ಡೆಲಿವರಿ ಅನ್ನೋದು ನನ್ನ ಒಂದು ಇಂಪಾರ್ಟೆನ್ಸ್ ನೀವು ಅಲ್ಲಿ ಕೊಡಿ ಅಂತ ಹೇಳ್ತೀರಿ. ನನ್ನ ಲೈಫಲ್ಲಿ ಆಗಿರೋವಂಥ ಒಂದು ಎಡವಟ್ಟುಗಳನ್ನ ನೀವು ಮಾಡ್ಕೋಬೇಡಿ ಅಂತ ನಾನು ಹೇಳ್ತಾ ಇದ್ದೀನಿ ಹೆಣ್ಮಕ್ಳಿಗೆ. ಹಾಗೆಯೇ ಆದಷ್ಟು ಈ ಥರ ಎಲ್ಲ ಒಂದು ಸರ್ಕಮ್ಸ್ಟೆನ್ಸಸ್ಗಳಿಗೆ ರೆಡಿಯಾಗಿ, ಜನರು ಹೀಗೇ ಜನರನ್ನು ಬದಲಾಯಿಸೋಕ್ಕಾಗೋದಿಲ್ಲ. ಸೊ ನಾವೇ ನಮ್ಮನ್ನು ನಾವು ಗಟ್ಟಿ ಮಾಡಿಕೊಳ್ಬೇಕು. ವಿ ಹ್ಯಾವ್ ಟು ಪ್ರಿಪೇರ್ ಫಾರ್ ಎವ್ರಿಥಿಂಗ್. ಎಲ್ಲದನ್ನು ತುಂಬಾ ಧೈರ್ಯವಾಗಿ ತಾಳ್ಮೆಯಿಂದ ಫೇಸ್ ಮಾಡೋವಂಥ ಒಂದು ಛಲ, ಒಂದು ಯೋಚನೆ ನಮ್ಮಲ್ಲಿ ಬಂದರೆ, ಆ ಒಂದು ಪಾಸಿಟಿವ್ನೆಸ್ ಬಂದರೆ ನಾವು ಏನು ಬೇಕಾದರೂ ಲೈಫಲ್ಲಿ ಫೇಸ್ ಮಾಡ್ಬೋದು. ಒಂಥರ ಡೋಂಟ್ ಕೇರ್ ಆ್ಯಟಿಟ್ಯೂಡನ್ನ ಬೆಳೆಸ್ಕೊಂಬಿಡಿ ನೀವು ಪ್ರೆಗ್ನೆನ್ಸಿ ಅಥವಾ ಪೋಸ್ಟ್ ಡೆಲಿವರಿನಲ್ಲಿ. ಏಕೆಂದರೆ ಸಾವಿರ ಜನ ಈ ಥರ ಹೇಳ್ತಾ ಬರ್ತಾ ಇರ್ತಾರೆ. ಅವ್ರಿಗೆ ಆಕೆಗೆ ಎಲ್ಲಿ ಮನಸ್ಸು ನೋಯುತ್ತೋ, ಆಕೆಗೆ ಹೆಂಗಿರ್ಬೋದು ಅನ್ನೋದು ಕೂಡ ಯಾರೂ ಯೋಚನೆ ಮಾಡೋದಿಲ್ಲ ಆ ಪರಿಸ್ಥಿತಿನಲ್ಲಿ. ಸೊ ಹಾಗಾಗಿ ಆದಷ್ಟು ನೀವೇ ಗಟ್ಟಿಯಾಗಿ ಎಮೋಷ್ನಲ್ ಆಗಬೇಡಿ. ಪ್ರತಿಯೊಂದಕ್ಕೂ ಎಮೋಷ್ನಲ್ಲಿಗೆ ಎಲ್ಲದನ್ನು ತೊಗೊಳ್ಬೇಡಿ ಹೇಳೋದನ್ನೆಲ್ಲ. ಸೊ ನೀವೆಷ್ಟು ಗಟ್ಟಿ ಆಗ್ತೀರೋ ಅಷ್ಟು ಗಟ್ಟಿ ನಿಮ್ಮ ಮಗು ಬರುತ್ತೆ, ಅಷ್ಟೇ ಯಥೇಚ್ಛವಾಗಿ ಹಾಲು ಕೂಡ ನಿಮ್ಮ ದೇಹದಲ್ಲಿ ಉತ್ಪತ್ತಿ ಆಗುತ್ತೆ. ಈ ಥರ ಸಿಲ್ಲಿ ರೀಸನ್ಸ್ಗೆಲ್ಲ ತಲೆ ಕೆಡಿಸ್ಕೊಂಡು ನಿಮ್ಮ ಮಗುಗೆ ಹಾಲಲ್ದಂಗೆ ಮಾಡ್ಕೋಬೇಡಿ.
ನೋಡಿ, ಹಾಲು ಬಂದರೆ ಪರವಾಗಿಲ್ಲ, ಬಟ್ ಬರದೇ ಇದ್ದರೆ ನ್ಯಾಚುರಲ್ಲಾಗಿ ಬರ್ತಕ್ಕಂಥ ಒಂದು ಪ್ರೋಸೆಸ್ ಅದು ಹಾಲು ಉತ್ಪತ್ತಿ ಆಗೋದು ತಾಯಿಯಲ್ಲಿ. ಸೊ ಅದು ನಿಂತ್ಕೊಂಡ್ಬಿಡ್ತು ಅಂತಂದರೆ ಅದರಷ್ಟು ನೋವು ಇನ್ಯಾರಿಗೂ ಬೇಡ. ನನ್ನ ಲೈಫಲ್ಲಿ ನನಗಾದ ಒಂದು ದೊಡ್ಡ ರಿಗ್ರೆಟ್ ಅಂದರೆ ಅದೇನೆ. ಇವತ್ತಿಗೂ ನಾನು ನೆನೆಸ್ಕೊಂಡ್ರೇ ಆಗಲ್ಲ ಅದು. ತುಂಬಾ ಬೇಜಾರಾಗತ್ತೆ. ಸೊ ಆ ಥರ ಒಂದು ಪರಿಸ್ಥಿತಿ ಯಾವುದೇ ತಾಯಿಗೂ, ಯಾವುದೇ ನಮ್ಮ ಶತ್ರುಗಳಿಗೂ ಬೇಡ ಅಂತ ಅನಿಸುತ್ತೆ. ಅದನ್ನು ಆ ನೋವನ್ನು ಅನುಭವಿಸಿರ್ತಕ್ಕಂಥ ತಾಯಂದ್ರಿಗೇ ಗೊತ್ತು ಆ ಪರಿಸ್ಥಿತಿನ ಫೇಸ್ ಮಾಡಿರ್ತಕ್ಕಂಥ ತಾಯಂದ್ರಿಗೆ, ನೋವನ್ನು ಅನುಭವಿಸಿರ್ತಕ್ಕಂಥ ತಾಯಂದ್ರಿಗೆ ಮಾತ್ರ ಆ ನೋವು ಗೊತ್ತಾಗೋದು. ಸೊ ಆ ಥರ ಪರಿಸ್ಥಿತಿನ ತಂದ್ಕೋಬೇಡಿ. ಹಾಲು ಬರ್ತಕ್ಕಂಥ ತಾಯಂದ್ರಿಗೆ ಮಕ್ಕಳನ್ನ ಸಾಕೋದು ಅಷ್ಟೊಂದು ಕಷ್ಟ ಆಗಲ್ಲ. ಬಟ್ ಹಾಲು ಬರದೇ ಇರತಕ್ಕಂಥ ತಾಯಂದ್ರಿಗೆ ಮಕ್ಕಳನ್ನ ಸಾಕೋದು ತುಂಬ ಅಂದರೆ ತುಂಬಾ ಕಷ್ಟ. ಒಂದು ಬಿಗ್ಗೆಸ್ಟ್ ಚಾಲೆಂಜ್ ಅಂತಲೇ ಹೇಳ್ಬೋದು. ಅದ್ರ ಬಗ್ಗೆ ಐಡಿಯಾ ಇದ್ದು ಪರವಾಗಿಲ್ಲ, ಮೇಲ್ ಹಾಲು ಹಾಕ್ಬೋದು. ಅದು ಈಗ ಹಾಲಲ್ಲಿ ಎಷ್ಟೊಂದು ಮಿಕ್ಸ್ ಎಲ್ಲ ಬರುತ್ತೆ. ಆ ಥರ ಹಾಕಿದ್ರೆ ಮಗುಗೇನಾರ ಅಫೆಕ್ಟ್ ಆಗುತ್ತಾ, ಬೇರೆ ಇನ್ನೇನಾದ್ರು ತೊಂದರೆ ಆಗ್ಬೋದಾ ಅನ್ನೋದು ಒಂದು ತುಂಬ ಯೋಚನೆಗಳು ಬರ್ತಾ ಇರುತ್ತೆ. ನಾನು ಆ ಥರ ಮೇಲ್ ಹಾಲಿಗೆ ಹೋಗುವಾಗ ತುಂಬಾ ಒಂದು ಯೋಚನೆಗಳು ಬಂದಿತ್ತು. ಏನು ಮಾಡೋದು, ಕೊಡೋದು ಬೇಡವೋ ಅನ್ನೋ ಇದ್ರ ಥರ. ನಾನು ಸ್ಟಾರ್ಟ್ ಮಾಡಿದ್ದು ಒಂದು 4 ತಿಂಗಳು ಆ ಟೈಮಲ್ಲಿ. ನೀವು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ, ಏಕೆಂದರೆ ಹಾಲು ಸ್ಟಾಪ್ ಆಗೋದು ತುಂಬ ರೇರು, ಎಲ್ಲ ತಾಯಂದ್ರಿಗೂ ಆಗಲ್ಲ ಆ ಥರ. ಸೊ ಹಾಗಾಗಿ ಬರದೇ ಇರಲಿ, ನೀವು ಮಾತ್ರ ಕುಡಿಸ್ತಾನೆ ಹೋಗಿ. ಇನ್ ಕೇಸ್ ಬರದೇ ಇದ್ರೂ ಕೂಡ ಕೆಲವ್ರಿಗೆ ನಿಧಾನವಾಗಿ ಬರ್ಬೋದು, ಕೆಲವ್ರಿಗೆ ಯಥೇಚ್ಛವಾಗಿ ಬರ್ತಾ ಇರುತ್ತೆ ಮುಂಚಿಂದನೂ ಕೂಡ. ಸೊ ಹಾಗಾಗಿ ಆ ಥರ ಬರದೇ ಇರೋ ಪರಿಸ್ಥಿತಿಯಲ್ಲಿ ನೀವು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ, ಅವರು ಖಂಡಿತ ಸಜೆಸ್ಟ್ ಮಾಡ್ತಾರೆ. ಏಕೆಂದರೆ ಮಾರ್ಕೆಟಲ್ಲಿ ಸುಮಾರಷ್ಟು ಪ್ರಾಡಕ್ಟ್ಸ್ಗಳು ಬಂದಿದ್ದಾವೆ. ಸಿಮಿಲ್ಯಾಕ್ ಅಂತೆ ಏನೇನೋ ಪೌಡರ್ಸ್ಗಳಿದ್ದಾವೆ. ಸೊ ಹಾಗಾಗಿ ಅವರು ಯಾವುದಾದ್ರೂ ಒಂದು ಸಜೆಸ್ಟ್ ಮಾಡೇ ಮಾಡ್ತಾರೆ. ತೀರಾ ಆ ಥರ ಪರಿಸ್ಥಿತಿ ಇದ್ದಾಗ ಏನೂ ಮಾಡೋದಕ್ಕಾಗಲ್ಲ ಅಲ್ವಾ. ಸೊ ಹಾಗಾಗಿ ಆ ಥರ ಪರಿಸ್ಥಿತಿ ಬರೋದು ಬೇಡ ಯಾರಿಗೂ. ಬಂದರೆ ಖಂಡಿತ ಡಾಕ್ಟ್ರನ್ನ ಸಜೆಸ್ಟ್ ಮಾಡಿ, ಅವರು ಏನಾದರೂ ಒಂದು ಸಜೆಷನ್ಸ್ ಕೊಟ್ಟೇ ಕೊಡ್ತಾರೆ. ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ ನಿಮಗೆ ಇಷ್ಟ ಆಗಿದ್ರೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಮತ್ತೆ ಸಿಗೋಣ. ಬಾಯ್.